ವಿರಾಮದ ನಂತರ ಸರಳ ವಾಸ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಕರೆಗಳು ಬರೋದಕ್ಕೆ ಸಿದ್ಧವಾಗಿದೆ. ಮೊದಲನೇ ಕರೆ ಮೈಸೂರಿನಿಂದ ಸುರೇಶ್ ಅವರು ಕರೆ ಮಾಡಿದ್ದಾರೆ. ಸುರೇಶ್ ಅವರೇ, ಗುರುಜಿ ಅವರಿದ್ದಾರೆ, ನಿಮ್ಮ ಸಮಸ್ಯೆ ಏನು ಕೇಳಿ. ಹಲೋ, ನಮಸ್ಕಾರ, ಹೇಳ್ರಿ ಸುರೇಶ್ ಅವರೇ. ನಮಸ್ಕಾರ. ನಮಸ್ಕಾರ. 23 23 1 1 1976 1976 ಅಲ್ಲ? 76 ಬೆಳಗಿನ ಜಾವ. ಹಾಂ, 1 ಮಿನಿಟ್. ಹಾಂ, ನೋಡ್ರಿ, ನಾರ್ತ್ ವೆಸ್ಟ್ ಅನ್ನೋದು ಅತಿ ಒಳ್ಳೆ ದಿಕ್ಕು ರೀ ನಿಮಗೆ. ನಾರ್ತ್ ವೆಸ್ಟ್? ಹೌದು, ಅತಿ ಒಳ್ಳೆ ದಿಕ್ಕು. ಈಸ್ಟ್ ಅನ್ನೋದು ಭಾಳ -100 ಅದು. ಅಂದ್ರೆ ಈಸ್ಟ್ದಲ್ಲಿ ಮನಿ ಇರಬಾರ್ದು ನಿಮ್ಮದು. ಪೂರ್ವಕ್ಕೆ ಮನಿ ಇರಬಾರ್ದು ರೀ ಸರ್ ಸುರೇಶ್ ಅವರೇ. ಪೂರ್ವಕ್ಕೆ ಮನಿ ಇತ್ತಂತಂದ್ರೆ ಅದು ಎಲ್ಲ ರೀತಿ ತೊಂದರೆಯನ್ನು ಕೊಡಲಿಕ್ಕೆ ಕಾರಣವಾಗುತ್ತೆ. ಇವನ್ ಉತ್ತರ ಸಹಿತ ಸರಿಯಲ್ಲ. ಇವತ್ತೊಂದು ಏನು ಪ್ರಚಲಿತ ವಾಸ್ತುವಿನಲ್ಲಿ ಉತ್ತರ ಮತ್ತು ಪೂರ್ವ ಅತಿ ಒಳ್ಳೆ ದಿಕ್ಕು ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಮನೆ ಬಾಗಿಲನ್ನು ಉತ್ತರಕ್ಕೆ ಪೂರ್ವಕ್ಕೆ ಇಟ್ಟಿದ್ದಾರೆ. ಈ ಒಂದು 15-20 ವರ್ಷದಲ್ಲಿ ಅಂಕರ ಅದು ಹೈಯೆಸ್ಟ್ ಆಗ್ತಾ ಇದೆ. ಅದಕ್ಕೆ ತಮ್ಮಂಥ ಒಂದು ಡೇಟ್ ಆಫ್ ಬರ್ತ್ ಇದ್ದವರು ಇದ್ರ ಬಗ್ಗೆ ಭಾಳ ಲಕ್ಷ್ಯ ವಹಿಸಬೇಕು. ಇಲ್ಲಾಂದರೆ ಇರ್ಲಾರ್ದನ್ನ ಸುಮ್ಮನೆ ಅದನ್ನು ನಾವೇ ಅದನ್ನು ಇಷ್ಟಕ್ಕೆ ಅಥವಾ ಪೂರ್ವಕ್ಕೆ ಅಥವಾ ನೀವು ಉತ್ತರಕ್ಕೆ ಮನೆ ಬಾಗಿಲು ಇಟ್ಕೊಂಡ್ರೆ ಅದರಲ್ಲಿ ಪೂರ್ವ ಅಂತಂದರೆ ಒಂದು ಹಣಕಾಸಿನ ದೃಷ್ಟಿಯಿಂದಾಗಲಿ, ಆರೋಗ್ಯ ದೃಷ್ಟಿಯಿಂದಾಗಲಿ, ಒಂದು ರಿಲೇಷನ್ ಆಗಲಿ, ಎಲ್ಲ ರೀತಿಗೆ ಒಂದು ಅದು ಕೆಡಕನ್ನು ಉಂಟು ಮಾಡುವಂಥ ದಿಕ್ಕು ನಿಮ್ಮ ಪಾಲಿಗೆ ಅದು. ಅದಕ್ಕೆ ದಯವಿಟ್ಟು ವೀಕ್ಷಕರಿಗೆ ನಾನು ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ತಮ್ಮ ಡೇಟ್ ಆಫ್ ಬರ್ತದ ಅನುಗುಣವಾಗಿ ಯಾವ ದಿಕ್ಕುಗಳು ಬರುತ್ತೆ, ಇವತ್ತು ದಕ್ಷಿಣ ಬರ್ಬೋದು, ಪಶ್ಚಿಮ ಬರ್ಬೋದು, ಅದೇ ರೀತಿ ಆ ಬಾಗಿಲಿತ್ತಂತಂದರೆ ಅಥವಾ ಮನೆ ಒಳಗಡೆನೂ ಪ್ರತಿಯೊಂದು ಕರೆಕ್ಟಾಗಿತ್ತಂತಂದರೆ ಜೀವನವನ್ನು ಸುಖಮಯವಾದ ಜೀವನವನ್ನು ನಡೆಸ್ಬೋದು. ತಾವೊಬ್ಬರೇ ಅಲ್ಲ, ಪ್ರತಿಯೊಬ್ಬರು ಮನೆಯಲ್ಲಿದ್ದವರು ಸಹಿತ. ಓಕೆ, ಹೊಸಪೇಟೆಯಿಂದ ಲೋಕೇಶ್ ಅವರು ಕರೆ ಮಾಡಿದ್ದಾರೆ. ಲೋಕೇಶ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿ ಅವ್ರನ್ನ ಕೇಳಿ. ನಮಸ್ತೆ ಸರ್. ಹಾಂ, ನಮಸ್ಕಾರ, ಹೇಳ್ರಿ ಲೋಕೇಶ್ ಅವರೇ. ಸರ್, 17/8/76 ರಾತ್ರಿ 3:30ಕ್ಕೆ ಸರ್. 17/8/1976 ರಾತ್ರಿ 3:30. ಹೌದಲ್ಲ? ನೋಡ್ರಿ, ತಮ್ಮ ಪಾಲಿಗೆ ಪಶ್ಚಿಮ ಅನ್ನೋದು ಅತಿ ಒಳ್ಳೆ ದಿಕ್ಕು. ಪಶ್ಚಿಮದ ದಿಕ್ಕು ನಿಮ್ಮ ಅಂದ್ರೆ ನಿಮ್ದು ಏನೋ ಒಂದು ಉದ್ಯೋಗ ಸ್ಥಳವಾಗಲಿ, ಮನೆ ಇರುವ ಮನೆ ಆಗಲಿ, ಅದು ಬಾಡಿಗೆನೇ ಇರ್ಬೋದು ಅಥವಾ ಸ್ವಂತ ಇರ್ಬೋದು ರೀ. ಎಷ್ಟೋ ಸಲ ಇವತ್ತು ಬಾಡಿಗೆ ಮನೆ ಇದ್ರೆ ಅದು ವಾಸ್ತು ಸಂಬಂಧಪಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇರ್ತಾರೆ. ಅದು ಹಾಗಿಲ್ಲ. ನೀವು ಎಲ್ಲಿ ಇರ್ಲಿಕ್ಕೆ ಹೋಗ್ತಿರೋ ಆ ಮನೆ ಅವರಿಗೆ ರಿಸಲ್ಟ್ ಕೊಡೋಂಥದ್ದು, ಮನೆ ಮಾಲೀಕನಿಗಲ್ಲ. ಇವತ್ತು ನಿಮ್ಮದು ಮನೆ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಇತ್ತಂತಂದ್ರೆ ಅದು ಮೈನಸ್ ರಿಸಲ್ಟ್ ಕೊಡುವಂಥದ್ದು. ಅಂದರೆ ಇವತ್ತು ಅಷ್ಟೊಂದು ನೀವು ಏನೇ ಅದರ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿದು ಪಶ್ಚಿಮ ಅನ್ನೋದು ಅತಿ ಒಳ್ಳೆ ದಿಕ್ಕು. ಇವನ್ ಈಶಾನ್ಯ ಅಭಿಮುಖವಾಗಿ ಆ ಮನೆ ಬಾಗಿಲಿದ್ದರೂ ಸಹಿತ ಅದು ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು. ಅದಕ್ಕೆ ನೀವು ಯಾವುದೇ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿದ್ರು, ಏನೋ ಮಾಡಿದ್ರು, ಸ್ವಲ್ಪ ಪಶ್ಚಿಮಕ್ಕೆ ಮುಖ್ಯ ದ್ವಾರ ಇಡುವಂಗಿತ್ತಂತಂದರೆ ಅಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಿ. ಓಕೆ, ಹೇಮನಗೌಡ ಪಾಟೀಲ್ ಅವರು ಕರೆ ಮಾಡಿದ್ದಾರೆ. ನಿಮ್ಮ ಸಮಸ್ಯೆ ಏನಿದೆ ಗುರುಜಿ ಅವ್ರನ್ನ ಕೇಳಿ. ಹೇಳ್ರಿ ಪಾಟೀಲ್, ಹೇಳ್ರಿ. ಅದೇ ರೀ, ನಮ್ದು ಯಾವ ದಿಕ್ ಅಂತೇಳಿ ಈಗ ನಾ ಮೊನ್ನೆ ವಾಸ್ತು ಕನ್ಸಲ್ಟ್ ಕರೆಸಿದ್ದೆ. ಹೌದ್ರಿ, ತಮ್ಮ ಡೇಟ್ ಆಫ್ ಬರ್ತ್ ಹೇಳಿರಿ ಸರ್. 29/11/1970. 29/11/1970 ಅಲ್ರಿ ಸರ್? ಹ್ಞೂ ರೀ. ನೋಡ್ರಿ, ದಕ್ಷಿಣ ಅನ್ನೋದು ಅತಿ ಒಳ್ಳೆ ದಿಕ್ಕು ರೀ ತಮಗೆ. ಹ್ಞೂ ರೀ. ದಕ್ಷಿಣಕ್ಕೆ ನಿಮ್ಮ ಮನೆ ಬಾಕ್ಲಿತ್ತು ಅಂತ ತಿಳ್ಕೊಳ್ರಿ, ಉತ್ತರಕ್ಕಿಂತ ಹೆಚ್ಚಿಗೆ ರಿಸಲ್ಟ್ ಕೊಡುವಂಥದ್ದು. ಹ್ಞೂ ರೀ. ಉತ್ತರ ಅಂದ್ರೆ ಮತ್ತೆ 90%, 10% ಕಡಿಮೆ ಆಗತ್ತೆ ಅಲ್ಲಿ. ಹ್ಞೂ ರೀ. ಏನ್ರಿ, ಅದಕ್ಕೆ ನೀವು ದಕ್ಷಿಣದ್ದು ಒಂದು ಯಾವುದೇ ಒಂದು ಏನೋ ಒಂದು ಕಾರ್ಯವನ್ನು ಮಾಡಿದರೆ, ಇದು ಮಾಡಿದರೆ, ಇವತ್ತು ನೋಡ್ರಿ, ಇವತ್ತು ಪ್ರಚಲಿತ ವಾಸ್ತುವಿನಲ್ಲಿ ಈ 30-40 ವರ್ಷದಲ್ಲಿ ಬಂದಂಥದ್ದು ದಕ್ಷಿಣಕ್ಕೆ ಮನೆ ಬಾಗ್ಲ ಇಡಬೇಡ್ರಿ, ದಕ್ಷಿಣಕ್ಕೆ ರೋಡ್ ಇದ್ದದ್ದು ಪ್ಲಾಟ್ ತೊಗೋಬೇಡ್ರಿ ಅಂತ ಹೇಳ್ತಾರೆ. ಆದರೆ ಅದೇ ನಿಮ್ಮ ಕೇಸಲ್ಲಿ ದಕ್ಷಿಣ ಅನ್ನೋದು ಅತಿ ಒಳ್ಳೆ ದಿಕ್ಕು. ಇವನ್ ಅದು ಪ್ಲಾಟ್ಗಳು ಸಹಿತ ಕಡಿಮೆ ರೊಕ್ಕದಲ್ಲಿ ಸಿಕ್ಕರೂ ಸಹಿತ ನೀವು ದಕ್ಷಿಣಕ್ಕಿದ್ದಂಥ ಪ್ಲಾಟನ್ನು ತೊಗೊಂಡು ಅಲ್ಲಿ ಮನೆ ಕಟ್ಟಿಸಿದ್ರು ಸಹಿತ ಹೈಯೆಸ್ಟ್ ರಿಸಲ್ಟನ್ನು ಪಡಿತೀರಿ. ಗುಲ್ಬರ್ಗಾದಿಂದ ಶ್ರೀಶೈಲ ಕರೆ ಮಾಡಿದ್ದಾರೆ. ನಿಮ್ಮ ಸಮಸ್ಯೆ ಏನಿದೆ ಗುರುಜಿ ಅವ್ರನ್ನ ಕೇಳಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಶ್ರೀಶೈಲ ಹೇಳ್ರಿ. ಸರ್, ನಾನು ಶ್ರೀಶೈಲ. ಹಾಂ, ಹೇಳ್ರಿ. ಸೆಪ್ಟೆಂಬರ್ 7. ಎಷ್ಟು ಹೇಳ್ರಿ, ಇನ್ನೊಮ್ಮೆ ಹೇಳ್ರಿ ಶ್ರೀಶೈಲ ಅವರೇ. ಸರ್, ಡೇಟ್ ಆಫ್ ಬರ್ತ್ 2 ಸರ್. ಅಲ್ರಿ, ನಾನು ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ, ಯಾಕಂದ್ರೆ ನಿಮ್ದು ವಾಯ್ಸ್ ಇದು ಬರ್ತಾ ಇದೆ. 2/10/1970. 2/10/1970 ಅಲ್ರಿ? ಹೌದು. ಹಾಂ, ದಕ್ಷಿಣ ಅನ್ನೋದು ನಿಮಗೆ ಒಳ್ಳೆ ದಿಕ್ಕು ನೋಡ್ರಿ. ಈಗೇನು ಅವ್ರು ಇನ್ನೊಬ್ರು ಕೇಳಿದಾರಲ್ಲ, ಅದೇ ರೀತಿ ನಿಮಗೂ ಸಹಿತ ದಕ್ಷಿಣ ಅನ್ನೋದು ಅತಿ ಒಳ್ಳೆ ದಿಕ್ಕು. ಉತ್ತರಕ್ಕಿಂತ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಪೂರ್ವಕ್ಕಿಂತ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇವತ್ತು ನೀವು ಯಾವುದೇ ಒಂದು ವ್ಯವಹಾರವನ್ನು ಮಾಡಿದರೆ ಅಥವಾ ಒಂದು ಮನೆಯನ್ನು ನೀವು ಏನೋ ಒಂದು ಕಟ್ಟಬೇಕಂತಿದ್ರೆ ಅಥವಾ ಮನೆ ಜೊತೆ ಇವತ್ತು ವ್ಯವಹಾರವನ್ನು ನೀವು ಏನೋ ಒಂದು ಹೊಸದು ಖರೀದಿ ಮಾಡಬೇಕಂದ್ರೆ ಅಥವಾ ಬಾಡಿಗೆಯಲ್ಲಿ ಹೋಗಬೇಕಾದ್ರೂ ಸಹಿತ ದಕ್ಷಿಣ ಸಿಗ್ತಿದ್ರೆ ಮೊದಲು ಮಾಡ್ಕೊಳ್ಳಿ.
ಸಪೋಸ್ ದಕ್ಷಿಣ ಸಿಗಲಿಲ್ಲ ಅಂತಂದ್ರೂ ಸಹಿತ ಉತ್ತರದ್ದು ಸಹಿತ ನಿಮ್ಗೆ ಒಳ್ಳೆಯ ರಿಸಲ್ಟು. ಇನ್ನು ದಕ್ಷಿಣಕ್ಕಿಂತ ಒಂದು 10% ಕಡಿಮೆ ಕೊಡುವಂಥದ್ದು, ಅಥವಾ ಪೂರ್ವ ಇದ್ದರೂ ಸಹಿತ ಅದಕ್ಕಿಂತ ಮತ್ತೆ 10% ಕಡಿಮೆ ಕೊಡುವಂಥದ್ದು. ಇದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸ್ಬೇಕು ನೀವು. ರಾಯಚೂರಿನಿಂದ ಪ್ರಭಾವತಿಯವರು ಕರೆ ಮಾಡಿದ್ದಾರೆ. ಪ್ರಭಾವತಿಯವರೇ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿಯವರಿದ್ದಾರೆ ಕೇಳಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಸರ್. ಹೇಳ್ರಿ ತಮ್ಮ ಮಗಳ ಬಗ್ಗೆ ಹೇಳ್ರಿ. 28/6/93 ಸರ್. 28/6/93. ಹ್ಞೂ ನೋಡ್ರಿ, ಈಶಾನ್ಯಕ್ಕೆ ಅವಳು ಮುಖ ಮಾಡಿ ಓದಿಸ್ಬೇಕು. ಹ್ಞೂ ಸರ್. ಯಾವಾಗಲೂ ಓದುವಾಗ ಈಶಾನ್ಯ ಮುಖ ಮಾಡಿ ಓದಿಸ್ಬೇಕ್ರಿ. ಹ್ಞೂ ಸರ್. ಅಂದರೆ ಈಶಾನ್ಯ ಅನ್ನೋದು ಅವಳ ಅಭ್ಯಾಸದ ದಿಕ್ಕದು. ಆಮೇಲೆ ಮಲ್ಕೊಳ್ಳುವಾಗ ಪಶ್ಚಿಮಕ್ಕೆ ತಲೆ ಇರಬೇಕು, ಪಶ್ಚಿಮಕ್ಕೆ ತಲೆ ಮಾಡಿ ಮಲ್ಕೋಬೇಕು. ಅಥವಾ ಅದ್ರ ಜೊತೆ ಇವನ್ ಈಶಾನ್ಯ ದಿಕ್ಕಿಗೆ ತಲೆ ಇದ್ರೂ ಸಹಿತ ಅವಳು ಸಾಕಷ್ಟು ಅಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾಳೆ. ಇದರಲ್ಲಿ 2 ಮಾತಿಲ್ಲ. ಮತ್ತೆ ಅಂದರೆ ಈ ದಿಕ್ಕನ್ನು ಸ್ವಲ್ಪ ಅನುಸರಿಸಿಬಿಡಿ. ಅಂದ್ರೆ ಅವಳದೇ ಆದ ಒಂದು ಪ್ರತಿಯೊಬ್ಬರಿಗೆ ಮಕ್ಕಳಿಗೆ ಅವ್ರದ್ದೇ ಆದ ಒಂದು ಅಭ್ಯಾಸದ ದಿಕ್ಕಿರುತ್ತೆ. ಆ ದಿಕ್ಕಿಗೆ ಒಂದು ಮುಖ ಮಾಡಿ ಕುಂತಾಗ ಆ ಒಂದು ಹೊರಗಿನ ಎನರ್ಜಿ ಮತ್ತು ಒಳಗಿನ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಕುಂದಿರ್ಬೇಕಂತ ಅನ್ನೋಂಥ ಇದು ಬರುತ್ತೆ, ಆ ಮನಸ್ಸು ಬರುತ್ತೆ. ಅವಾಗ ಅವ್ರು ಎಷ್ಟೇ ಅಭ್ಯಾಸ ಮಾಡಿದ್ರು ಅದು ತಲೆಯಲ್ಲಿ ಹೋಗುತ್ತೆ. ಇದರಲ್ಲಿ ಸಾಕಷ್ಟು ನಾನು ಅದನ್ನು ರಿಸರ್ಚ್ ಮಾಡಿ ತೆಗೆದಂಥದ್ದು. ಅಷ್ಟೇ ಅಲ್ಲ, ಒಂದು 20 to 25%, ಇವತ್ತು 40 ಮಾಡ್ತಿದ್ರೆ 60-65% ಮಾಡ್ತಾರೆ, 60 ಮಾಡ್ತಿದ್ರೆ 80-85%ಗೆ ಈ ಒಂದು ಡೈರೆಕ್ಷನ್ನು ಮಲಗೋದು ಮತ್ತು ಓದುವ ಡೈರೆಕ್ಷನ್ ಸ್ವಲ್ಪ ಫಾಲೋ ಮಾಡಿಬಿಟ್ರೆ ಸಾಕಷ್ಟು ಪ್ರಗತಿಯನ್ನು ಮಕ್ಕಳು ಕಾಣ್ತಾರೆ. ಓಕೆ, ಬೆಂಗಳೂರಿನಿಂದ ಶೋಭಾವತಿ ಅವರು ಕರೆ ಮಾಡಿದ್ದಾರೆ. ಶೋಭಾವತಿ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿ ಅವರಿದ್ದಾರೆ ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಹೇಳಿ ಶೋಭಾವತಿ. ಗುರುಜಿ, ನಂದು ಡೇಟ್ ಆಫ್ ಬರ್ತ್ 24/4/1962. 1962 ಅಲ್ರಿ? ಹೌದು ಹಾಂ, ಗುರೂಜಿ. ನೋಡ್ರಿ, ನಾವು ಪಶ್ಚಿಮಾಭಿಮುಖವಾಗಿದ್ದೀವಿ ಬಾಡಿಗೆ ಮನೆಯಲ್ಲಿ ಅಲ್ಲ? ಹೌದು ಗುರುಜಿ. ಆಮೇಲೆ ಈಗ ಮನೆಯನ್ನ ಯಾರು ನಡೆಸ್ತಾರ್ರಿ? ತಾವು ನಡೆಸ್ತಿರೋ, ತಮ್ಮ ಯಜಮಾನ್ರು ನಡೆಸ್ತಾರೋ? ನಮ್ಮ ಯಜಮಾನ್ ಎಕ್ಸ್ಪೈರ್ಡ್ ಆಗಿ 12 years ಆಯ್ತು, ನಾನೇ ನಡೆಸ್ತಾ ಇರೋದು. ಹೌದಲ್ಲ? 1 minute ರೀ. ನೋಡ್ರಿ, ಇಲ್ಲಿ ಪಶ್ಚಿಮ ಅಂತಂದ್ರೆ ನಿಮಗೆ ಒಳ್ಳೆ ದಿಕ್ಕಲ್ರಿ ಅದು. ಯಾಕಂದ್ರೆ ಉತ್ತರ ಅನ್ನೋದು ಅತಿ ಒಳ್ಳೆ ದಿಕ್ಕ ನಿಮಗೆ. ಈ ಪಶ್ಚಿಮಕ್ಕೆ ಇರೋದ್ರಿಂದ ಏನಾಗತ್ತಂತಂದ್ರೆ, ಏನೇ ಒಂದು ಕಾರ್ಯವನ್ನು ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಅದು ಅಷ್ಟ ಒಂದು ರಿಸಲ್ಟ್ ಕೊಡುವಂಥದ್ದಲ್ಲ. ಆಮೇಲೆ ಅನ್ನೆಸಲಿ ಕೋರ್ಟ್ ಮ್ಯಾಟ್ರಿಗೆ ಸತ್ಯಕ್ಕೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಆಮೇಲೆ ಹೆಲ್ತ್ದಿಂದ ಪ್ರಾಬ್ಲಮ್ ಆಗುತ್ತೆ ಮುಂದೆ. ಅದಕ್ಕೆ ಇದು ಸ್ವಲ್ಪ ನೀವು ಪಶ್ಚಿಮ ಇದ್ದದ್ದು ಐತಲ್ಲ ಬಿಟ್ಟು, ಅಂದ್ರೆ ಇನ್ನು ಮುಂದೆ ಯಾವಾಗಲ ಮನಿ ಚೇಂಜ್ ಮಾಡ್ಬೇಕು ಅನ್ನೋಂಥದ್ದು ಇದು ಬಂತಂದ್ರೆ, ಉತ್ತರಕ್ಕೆ ಇದ್ದಂಥ ಬಾಗ್ಲದ್ದು ಇತ್ತಂತಂದರೆ ನಿಮ್ಗೆ ಪ್ರಗತಿಗೆ ಕಾರಣವಾಗತ್ತೆ ರೀ. ಇಲ್ಲಾಂದ್ರೆ ಸುಮ್ಮನೆ ಏನಾಗತ್ತಂದರೆ, ಮುಖ್ಯ ದ್ವಾರ ಅನ್ನೋದು ಮನುಷ್ಯನಿಗೆ ಬಾಯಿದ್ದಾಗೆ. ಈ ಮನುಷ್ಯನಿಗೆ ಒಂದು ಬಾಯಿ ಅನ್ನೋದು ಎಷ್ಟು ಮುಖ್ಯವಾದಂಥದ್ದಂದರೆ, ಇದಕ್ಕೇನಾರ ಆದ್ರೆ ನೀರು ಕುಡ್ಲಿಕ್ಕೆ ಬರಲ್ಲ, ಊಟ ಮಾಡಲಿಕ್ಕೆ ಬರಲ್ಲ. ಅಂದರೆ ಈಗ ಪಶ್ಚಿಮ ಅನ್ನೋದು ನಿಮ್ಮ ಪಾಲಿಗೆ ಅದು ಬಾಯಿ ಸರಿ ಇಲ್ಲಾರ್ದಂಥದ್ದು. ಅದು ಮತ್ತೆ -90% ಇದ್ದದ್ದು. ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಬೇಕು. ಉತ್ತರದ ಸಿಗಲಿಲ್ಲ ಅಂದರೆ ಪೂರ್ವ ಸಿಕ್ಕರು ಸಹಿತ ಅತಿ ಒಳ್ಳೇದಿರುತ್ತೆ. ಬಟ್ ಉತ್ತರ ಸಿಕ್ತಂದರೆ ನಿಮಗೆ 100ಕ್ಕೆ 100 ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ದಿಕ್ಕು ಉತ್ತರ ಅನ್ನೋದು. ಅದಕ್ಕೆ ಸ್ವಲ್ಪ ಇದನ್ನು ಲಕ್ಷ್ಯ ವಹಿಸ್ಬೇಕು ನೀವು. ಸಾಗರದಿಂದ ಗಣಪತಿ ಕರೆ ಮಾಡಿದ್ದಾರೆ. ಗಣಪತಿ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿ ಅವ್ರನ್ನ ಕೇಳಿ. ಗುರುಜಿ ನಮಸ್ತೆ. ನಮಸ್ಕಾರ ಹೇಳ್ರಿ. 1/11/1981. 1981 ಅಲ್ರಿ? ಹಾಂ, ನೋಡ್ರಿ, ತಮಗೆ ಆಗ್ನೇಯ ದಿಕ್ಕು ಅತಿ ಒಳ್ಳೆ ದಿಕ್ಕು. ಆಗ್ನೇಯ ಅಭಿಮುಖವಾಗಿ ತಮ್ಮ ಮನೆ ಇರಬೇಕು, ಅಥವಾ ತಮ್ಮದು ಉದ್ಯೋಗ ಸ್ಥಳ ಇತ್ತಂತಂದ್ರೆ ಸಾಕಷ್ಟು ರಿಸಲ್ಟನ್ನು ಪಡಿತೀರಿ. ಒಂದು ವೇಳೆ ಆಗ್ನೇಯಕ್ಕೆ ಅಭಿಮುಖ ಇರಲಿಲ್ಲ ಅಂದರೆ ನಿಮ್ಗೆ ಪೂರ್ವ ಅನ್ನೋದು ಅತಿ ಒಳ್ಳೆ ದಿಕ್ಕಿದೆ. ಅಂದ್ರೆ ಸೆಕೆಂಡ್ 90% ರಿಸಲ್ಟ್ ಕೊಡುವಂಥದ್ದು. ಪೂರ್ವ ಸಹಿತ ಒಳ್ಳೆಯದು, ನಿಮ್ಗೆ ಉತ್ತರನೂ ಒಳ್ಳೆಯದು, ದಕ್ಷಿಣ ಒಳ್ಳೆಯದು. ಬಟ್ ಪೂರ್ವ ಸಹಿತ ಅದು ಏನು ಆಗ್ನೇಯದು ನಿಮ್ಗೆ ಅಂಥ ಒಂದು ಆಗಲಿಲ್ಲಪ್ಪ ಅಂದ್ರೆ, ಇವನ್ ಪೂರ್ವದ್ದು ನೀವು ಅದನ್ನು ಸ್ವಲ್ಪ ಪೂರ್ವ ಕಡೆನ ನೀವು ಏನು ಕೆಲಸ ಮಾಡಿದ್ರೆ, ಪೂರ್ವಮುಖವಾಗಿ ನೀವು ಕೆಲಸವನ್ನು ಮಾಡಿದರೆ, ಅಥವಾ ಮಲಿಕೊಳ್ಳುವಾಗ ತಲೆ ಪೂರ್ವ ಕಡೆ ಇತ್ತಂತಂದರೆ ಅದರಲ್ಲಿ ಸಾಕಷ್ಟು ಚಾನ್ಸಸ್ ಅಂದರೆ ಏನೋ ಒಳ್ಳೆಯ ಪ್ರಗತಿಯನ್ನು ಕಾಣ್ತೀರಿ ನೀವು. ಓಕೆ ವೀಕ್ಷಕರೇ, ವಾಸ್ತುವಿನ ಬಗ್ಗೆ ಏನೇ ಸಮಸ್ಯೆಗಳಿರಲಿ, ಏನೇ ಗೊಂದಲಗಳಿರಲಿ, ನೀವು ನೇರವಾಗಿ ನಮಗೆ ಕರೆ ಮಾಡಿ ಸೂಕ್ತವಾದ ಪರಿಹಾರವನ್ನು ಕಂಡುಕೋಬಹುದು. ಇನ್ನು ಸರಳ ವಾಸ್ತುವಿನ ಸೇವೆಯನ್ನು ನೀವು ಪಡಿಬೇಕು ಅಂದರೆ ಈ ನಂಬರ್ಗೆ ಕರೆ ಮಾಡಬಹುದು. 9442828655 ಅಥವಾ 756 ಈ ನಂಬರ್ಗೆ ಸಂಪರ್ಕಿಸಬಹುದು. ಇನ್ನು ವೆಬ್ಸೈಟ್ನ ಮೂಲಕ ಕೂಡ ನೀವು ವಾಸ್ತುವಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡಿಬಹುದು. www.saralavastu.com ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು ನಿಮ್ಮ ಜನ್ಮ ದಿನಾಂಕದ ಪ್ರಕಾರ ಯಾವ ದಿಕ್ಕು ನಿಮಗೆ ಶುಭ ಅನ್ನೋದನ್ನ ತಿಳ್ಕೋಬಹುದು. ಈಗ ಚಿಕ್ಕ ವಿರಾಮದ ನಂತರ ಸರಳ ವಾಸ್ತು ಕಾರ್ಯಕ್ರಮ ಮುಂದುವರಿಯುತ್ತೆ.